ಬ್ರಿಟಿಷರ್ ಕೆಲಸ ಸೇರ್ಕೊಂಡು ನಿನ್ಗೂ ಅದೇ ಬುದ್ಧಿ ಬಂದ್ಬಿಟ್ಟೈತೆ. ಅಕ್ಕ ಪಕ್ಕ ಅತ್ತಂಗಿರೋ ಏನು ಇಲ್ಲ. ಹೆಣ್ಣು ಮಕ್ಕಳು ಅವರ ನೋಡ್ಕೋಬೇಕಲ್ಲಮ್ಮ, ಅದಕ್ಕೇನ ಸ್ವಾಭಿಮಾನಿ ಹಂಗೆ ದುಡಿದು ಒಂದು ತನ್ನ ತಿನ್ನು. ಯಾಕ್ ಬೇಕು ನಿನ್ಗೆ ಇದು? ಒಂದ್ ಸ್ವಲ್ಪ ಚಾಕ್ರಿ ಮಾಡಿದ್ರೆ ದುಡ್ಡು ಬರ್ತದೆ, ಆರಾಮಾಗಿದ್ದೀನಿ. ಓಲೆ ಮಾಡ ಇಲ್ಲ ಬಿಡೋಣ, ಅದು ಬರೀ ಬೆಣ್ಣೆ ಅಷ್ಟೇನೇನೆ. ನಾ ಕಡೆ 100 ಕಳಿಸೋದು ಮನೆ ಕಡೆಗೆ. ಬೇಡ ಬೇಡ, ಏನಿಲ್ಲ ಅಷ್ಟೇ ಇರೋದು. ಇನ್ನೇನಿರೋದು 2 ಮಡಕೆ ಈ ಬೆಣ್ಣಿ. ನಾನು ಒಂದ್ ಸ್ವಲ್ಪ ಉದ್ದಾಡ್ಬೇಕು, ಕಡೆ ನೋಡ್ಕೊಂಡ್ ಬರ್ತೀನಿ. ಆಯ್ತಾಯ್ತಾಯ್ತ. ಇದು ಕಣ್ಣಾಮುಚ್ಚಾಲೆ ಆಟ. ಇದು ಕಣ್ಣಾಮುಚ್ಚಾಲೆ ಆಟ. ಇಲ್ಲಿ ಎಲ್ಲರೂ ಕಲಿಯಬೇಕಾಗಿದೆ ಪಾಠ. ಸಾಕಾಯ್ತು ಈ ಬ್ರಿಟಿಷರ ಕಾಟ, ಭಾರತೀಯರಿಗೆ ಸಾಕು ಈ ಜಂಜಾಟ. ಆದರೂ ಈ ಪುಟ್ಟ ಜೋಡಿಗಳು ಯಾರಿಗೂ ಕಾಣದ ಇದ್ದಾಗೆ ತಮ್ಮ ದೇಶಕ್ಕೋಸ್ಕರ ಒಂದು ಕರಪತ್ರವನ್ನ ಹಂಚ್ತಾ ಇದ್ದಾರೆ. ನಮ್ಮ ದೇಶಕ್ಕಾಗಿ ಎಲ್ಲರೂ ಒಗ್ಗಟ್ಟಾಗೋಣ ಅಂತ. ಆ ಕರಪತ್ರನ ಬ್ರಿಟಿಷರ ಅಧೀನದಲ್ಲಿದ್ದ ಪೊಲೀಸ್ ಅಧಿಕಾರಿ ಬಂದು ನೋಡ್ತಾ ಇರ್ಬೇಕಾದ್ರೆ ಭಯದ ವಾತಾವರಣದಲ್ಲಿ ಆಕೆ ಸ್ತಬ್ಧಳಾಗ್ತಾಳೆ. ನೋಡೋಣ ಕತೆ ಇನ್ನು ಹೇಗೆ ಮುಂದುವರಿಯುತ್ತೆ ಅಂತ. ಮತ್ತೆ ಯಾಕೆ ಬಂದೆ ಅರ್ಶಣ? ಏನು ಪಿತೂರಿ ನಡೀತಾ ಇದೆ ಅನಿಸ್ತಾ ಇದೆ. ಏನಿಲ್ಲ, ಅಕ್ಕ ಬಂದ್ರಲ್ಲ. ಆಯ್ತಾ, ಹಾಕೊಟ್ಟ. ಇದೇನು ಈ ಕಡೆ ಏನ್ ಬೆಂಕಿ ಕೀಟ ಹಾಕಿದಾರೆ ಏನು ಈ ಕಡೆಗೆ? ಮಾಡ್ಲೇಬೇಕಲ್ಲಪ್ಪ. ಅರಿಶಣ, ನಾನೊಂದು ಮಾತು ಹೇಳ್ತೀನಿ, ಬೇಸರ ಮಾಡ್ಕೋಬೇಡಿ. ನಿಮ್ಗೆ ಅಷ್ಟೊಂದು ಆಸ್ತಿ ಇದೆ, ಹೊಲ ಇದೆ, ಗದ್ದೆ ಇದೆ, ಎಲ್ಲ ಇದೆ. ಆದರೆ ನಿಮ್ಗೆ ನಮ್ಮ ದೇಶದ ಬಗ್ಗೆ ಅಭಿಮಾನ ಇಲ್ವಲ್ಲ? ಮಳೆ ಬೆಳೆನೇ ಇಲ್ಲ, ಇನ್ನೇನು ಹೊಲ ನೋಡಿ ಆಗ್ಲಿ. ಚಾಕ್ರಿ ಮಾಡೋರು ಕೂತಿರ್ತಾವ, ದುಡ್ಡು ಬರ್ತದಲ್ಲ. ನಿಜ ಅನ್ಮಕ್ಕೆ ತಗ. ಅದೇನು ಸ್ವಾಭಿಮಾನದಿಂದ ಅನ್ನ ತಿಂದು ಜೀವನ ಮಾಡ್ಕತೀಯ ಅಂತ. ಈ ಬ್ರಿಟಿಷ್ ಗುಲಾಮಗಿರಿಯಿಂದ ನಮ್ಮ ದೇಶ ಮೊದಲು ತೊಲಗಬೇಕು. ಅವನು ತೊಲಗಬೇಕು, ಬ್ರಿಟಿಷ್ನವರು ತೊಲಗಬೇಕು. ನಮ್ಮ ದೇಶ ಪವಿತ್ರವಾಗಬೇಕು. ನಮ್ಮ ಸಂಪತ್ತನ್ನ, ನಮ್ಮ ಭಾರತ ದೇಶದ ಸಂಪತ್ತನ್ನ ಕೊಳ್ಳೆ ಹೊಡಿತಾ ಇದ್ದಾರೆ. ಹರ್ಷಣ, ಇದು ನಿಮ್ಗೆ ಗೊತ್ತಾಗ್ತಿಲ್ವಾ? ಎಷ್ಟೋ ಮನೆಗಳಲ್ಲಿ ಎಷ್ಟೋ ಸಂಸಾರಗಳನ್ನ ಬೀದಿಗೆ ತೆಳಿದ್ದಾರೆ. ಗೊತ್ತಾಗ್ತಿಲ್ವಾ ಹರ್ಷಣ? ಗೊತ್ತಾಗ್ತಿಲ್ವಾ ನಿಮ್ಗೆ? ಸ್ವಾಭಿಮಾನಿಯಾಗಿದ್ರೆ ಗೊತ್ತಾಗದು. ಗುಂಡಾಳೆ ಗುಂಡಂತರ ಚಾಕ್ರಿ ಮಾಡೋರು ದುಡ್ಡು ಬಂದು ಬೀಳ್ತದೆ. ಇನ್ಯಾಕೆ ನಾನ್ ಮಾಡ್ಲಿ? ನಿಮ್ಮ ದೇಶ ಪುಣ್ಯ ಮಾಡಿತ್ತು, ನಿಮ್ಮಂತ ಪ್ರೆಸಿಡೆಂಟ್ ಬಂದಿತ್ತು. ಏನ್ ಮಾಡ್ತೀರಾ? ಹೋಗ್ಲಿ ಬಿಡಿ. ಒಂದಲ್ಲ ಒಂದು ದಿನ ಆ ಭಾರತಾಂಬೆ ನಿಮ್ಮಂತ ಏನ್ ಮಾಡ್ತೀವಿ? ಬಾಯಿ ಮಾತು ಕಿಚ್ಬೇಡ. ಡೋಂಟ್ ಶೋ. ಕಿಚ್ಚಿದ್ದೆ ನೀವು ನಂಗೆ ಗೊತ್ತಾಗಲ್ಲ. ಡೋಂಟ್ ಶೋ. ಐ ಕಿಲ್ ಯು, ಐ ಶೂಟ್ ಯು. ಬಿ ಕೇರ್ಫುಲ್. ನಾನು ದುಡ್ಡು ಕೊಡ್ತೀನಿ, ದುಡ್ಡು ತಗೊಂಡೋಗಿ ನನ್ನ ಹೇಳ್ದಂಗೆ ಕೇಳ್ಬೇಕು ಅಷ್ಟೇ. ಡೋಂಟ್ ಟಾಕ್, ಓಕೆ? ಅಯ್ಯೋ ಪಾಪಿ, ನೀನ್ ಕೊಡೋ ಎಂಜಿಲ್ ದುಡ್ಡು ಯಾಕ್ ಬೇಕು? ಭಾರತ್ ಮಾತೆ ಮಡ್ಲಲ್ಲಿ ಹುಟ್ಟಿರೋ ನಾವು ನಿನ್ನ ಎಂಜಿಲ್ ಕಾಸ್ಗೆ ಆಸೆ ಪಡ್ತೀವ? ಅಯ್ಯೋ ಕಾಪಾಡಿ. ಡೋಂಟ್ ಶೋ. ಮಾತಾಡ್ಬೇಡ ನೀನು. ನಡ್ರಿ, ಅಲ್ಲಿ ಏನ್ ನಡೀತಾ ನೋಡ್ಕೊಂಡ್ ಬರ್ತೀನಿ. ನಡ್ರಿ ಅಯ್ಯೋ, ನೀವು. ಅಲ್ಲ ಹರ್ಷಣ. ಪ್ರಪಂಚದಲ್ಲಿ ದುಡ್ಡಿಗೆ ಡೆಡ್ ಬಾಡಿ ಕೂಡ ಬಾಯಿ ಓಪನ್ ಮಾಡ್ತೀನಿ, ಗೊತ್ತಾ? ಡೋಂಟ್ ಟಾಕ್. ನಾನು ದುಡ್ಡು ಕೊಡ್ತೀನಿ, ನನ್ನ ಮಾತು ಕೇಳು. ಇಫ್ ಯು ಟಾಕ್ ಟೂ ಮಚ್ ಐ ವಿಲ್ ಕಿಲ್ ಯು. ಐ ವಿಲ್ ಕಿಲ್ ಯು. ಏನ್ ನಡೀತಿದೆ? ಬದುಕ್ಬೇಕ ಇನ್ನೂ ಎಷ್ಟು ದಿನ ಅಂತ
ಇನ್ನೂ ಎಷ್ಟು ದಿನ ಅಂತ ಈ ಬ್ರಿಟಿಷರ ಗುಲಾಮಗಿರಿ ಮಾಡ್ಬೇಕು? ಹರೀಶಣ್ಣ, ಇಷ್ಟು ದಿವಸ ನೀವು ಕಾಣಲಿಲ್ವಲ್ಲ? ಎಲ್ಲಿ ಹೋಗಿದ್ರಿ? ಏನಾಗಿತ್ತಪ್ಪ ನಿಮ್ಗೆ? ಏನಿಲ್ಲ, ಇಷ್ಟು ದಿನ ನಾನು ಮನೆಯಲ್ಲೇ ಇರ್ಬೇಕಾಯ್ತು. ಮೊನ್ನೆ ನನ್ನ ಸಂಸಾರದಲ್ಲಿ ಅದೆಂಥ ಕಲ್ಲೋಲವಾಯ್ತು. ಅಯ್ಯೋ, ಏನಾಯ್ತು ಬೈಜಣ್ಣ? ಇಷ್ಟು ದಿನ ನಾನು ಯಾರಿಗೂ ಹೇಳಿರ್ಲಿಲ್ಲ. ಹೇಳಕ್ಕೆ ಈ ಬ್ರಿಟಿಷ್ ಬಿಡ್ಬೇಕಲ್ಲ. ಮನೆಯಿಂದ ಹೊರಗಡೆ ಬಂದ್ರೆ ಹೊಡಿತಾರೆ, ಬಡಿತಾರೆ, ಓಡಿಸ್ತಾರೆ. ಮೊನ್ನೆ ನನ್ನ ಮಗಳು ತೀರೋದು, ಕಾಯಿಲೆಯಿಂದ ತೀರೋದು ಅಂತ ಎಲ್ಲರಿಗೂ ಗೊತ್ತಾಗಿದೆ. ಆದ್ರೆ ನಿಜವಾಗ್ಲೂ ನನ್ನ ಮಗಳು ಕಾಯಿಲೆಯಿಂದ ತೀರಿಲ್ಲ. ಮತ್ತೇನಾಯ್ತಣ್ಣ? ಅವರು ಇದೇ ರೀತಿ ಆ ಬ್ರಿಟಿಷರ ದೌರ್ಜನ್ಯಕ್ಕೆ ಒಳಗಾಗಿ ಬಲಕ್ಕಲಾಗಿ ಕೊಂದು ಹಾಕ್ಬಿಟ್ರು. ಅಯ್ಯೋ ಭಾರತಾಂಬೆ. ಅದು ಅಲ್ಲದೆ ನೀನು ಇದೇ ರೀತಿ ಈ ನ್ಯೂಸ್ನ ಏನಾದ್ರು ನೀನು ಬೇರೆ ಕಡೆ ಹರಿಸಿದೆ, ನಿನ್ನ ಹೆಂಡತಿನೂ ಅದೇ ರೀತಿ ಕೊಲೆ ಮಾಡ್ತೀನಿ ಅಂತ ನನ್ನನ್ನ ಬೆದರಿಸಿ ಕುಗ್ಗಿಸ್ಬಿಟ್ರು. ಮೊನ್ನೆ ನೀವು ಹಂಚಿದ ಕರಪತ್ರದಿಂದ ನನಗೆ ನನ್ನಂತ ಅನ್ಯಾಯಕ್ಕೊಳಗಾದವರು ಎಷ್ಟೋ ಜನ ಇದರಲ್ಲಿದ್ದಾರೆ. ನಾವೆಲ್ಲರೂ ಒಂದಾಗಿ ಹೋರಾಡಿ ಈ ಬ್ರಿಟಿಷರನ್ನ ಓಡಿಸೋಣ. ಬನ್ನಿ, ಎಲ್ಲರೂ ಓಡಿಸೋಣ, ಬನ್ನಿ. ದೇಶಕ್ಕಾಗಿ ನನ್ನ ಪ್ರಾಣವನ್ನೇ ಕೊಡ್ತೀನಿ, ನನ್ನ ಕುಟುಂಬವನ್ನೇ ಬಲಿ ಮಾಡ್ತೀನಿ. ಆದ್ರೆ ಈ ಬ್ರಿಟಿಷರನ್ನ ಮಾತ್ರ ಬಿಡೋದು ಬೇಡ. ಬನ್ನಿ, ಒಂದೇ ಹಣ. ಇಷ್ಟು ನೋವು ನಿನ್ನ ಎದೆಯಲ್ಲಿ ಇಟ್ಕೊಂಡಿದ್ದಲ್ಲ, ಇಲ್ಲಾದ್ರೂ ನಮ್ಮ ಮಾತಾಡಿಯ ಮೇಲೆ ನಮ್ಮ ದೇಶ ಸೇವೆ ಮಾಡಬೇಕು ಅಂತ ಈಗಲಾದ್ರೂ ತಿಳ್ಕೊಂಡಾರಣ್ಣ. ಅಷ್ಟು ಯಾರ ವಿಷಯ ಅದು? ಆ ಕೂಗು, ಆ ಚೀರಾಟ ಬೇರೆ ಯಾರಿಗೂ ಅಲ್ಲ, ನನ್ನ ಮಗಳಿದೆ. ಅಯ್ಯೋ, ನನ್ನ ಮಗಳಿದೆ. ನಾನೇನು ಲೆಕ್ಕಿಸ್ದೆ, ಗುಲಾಗಿರಿ ಮಾಡಿ ಅವ್ರ ಬೂಟ್ ಪಾಲಿಶ್ ಎಲ್ಲ ಮಾಡಿದೆ. ನನಗೆ ಅನ್ಯಾಯ ಮಾಡ್ಬಿಟ್ರು. ಇಂಥವ್ರ ಗುಲಾಗಿರಿ ಮಾಡ್ಬೇಕಾಗಿರ್ತಾ ಇದೆ ನನಗೆ. ಹರೀಶಣ್ಣ, ಮೊನ್ನೆ ನಿನಗೆ ಹೇಳಿದೆ ಈ ಗುಲಾಮ್ಗಿರಿ ಬಿಟ್ಟು ನಾವು ನಿತ್ಯ ಕೈ ಜೋಡಿಸು ಅಂತ. ಈಗ ನೋಡು ಆಗಿದ್ದೇನು? ನಿನ್ನ ಸ್ವಂತ ಕುಟುಂಬವೇ ಬಲಿ ಕೊಟ್ಟಲ್ಲ. ಅದಕ್ಕೆ ನಾನು ಏನ್ ಮಾಡೋದು ಅಂತ ಗೊತ್ತಾಗದೆ ಹುಚ್ಚಿಡ್ದಂಗ ಆಗ್ಬಿಟ್ಟಿದೆ ನನಗೆ. ಈ ಗುಲಾಮ್ಗಿರಿ ಬೇಕಾ ಅನ್ನಿಸ್ತಾ ಇದೆ. ಈ ಬ್ರಿಟಿಷರ ಕೆಲಸಕ್ಕೆ, ಗುಲಾಮ್ಗಿರಿಗೆ ಧಿಕ್ಕಾರ ಹೇಳಿ ನಮ್ಮ ದೇಶಕ್ಕೆ ಸೇವೆ ಮಾಡಿ ಸ್ವಾತಂತ್ರ್ಯ ತಂದು ಜನಗಳಿಗೆ ಸೇವೆ ಮಾಡಬೇಕು, ಈ ದೇಶದವರಿಗೆ ನಾನು ಕಾಪಾಡಬೇಕು ಅಂತ ನಾನು ಮನಸ್ಸಲ್ಲಿ ಅಂದ್ಕೊಂಡು ತೀರ್ಮಾನದಲ್ಲಿ ಬಂದಿದ್ದೀನಿ. ನನಗೆ ಇನ್ ಮುಂದಕ್ಕೆ ಈ ಗುಲಾಮ್ಗಿರಿ ಬೇಡ. ಅಣ್ಣ, ಇನ್ನು ನಮ್ಮ ಭಾರತ ಮಾತೆಯ ಮಕ್ಕಳೆಲ್ಲ ಒಂದಾಗ್ತಿದ್ದೀವಿ ಅನ್ನೋ ಖುಷಿ ಅಲ್ವಾ? ಬೋಲೋ ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ನಮ್ಮಲ್ಲಿ ನಾವು ಎಚ್ಚೆತ್ತುಕೊಂಡರೆ ನಮ್ಮ ದೇಶವನ್ನು ನಾವು ಹೇಗೆ ಕಾಪಾಡಿಕೊಳ್ಳಬಹುದು ಅಂತ ನೀವೆಲ್ಲ ನೋಡಿದ್ರಲ್ಲ. ಭೋಲೋ ಭಾರತ್ ಮಾತಾ ಕಿ ಜೈ, ಭೋಲೋ ಭಾರತ್ ಮಾತಾ ಕಿ ಜೈ, ಭೋಲೋ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ.
ಅಣ್ಣ ತಮ್ಮಂದಿರೇ, ನಮ್ಮ ಭಾರತ ದೇಶದ ಪ್ರಕೃತಿ ಚಿಗುರಿ ನನ್ನ ತಾಯಿ ತಂದೆಗಳೇ, ನನ್ನ ಅಕ್ಕ ತಂಗಿಯಂದಿರೇ, ಅಣ್ಣ ತಮ್ಮಂದಿರೇ, ನಮ್ಮ ಭಾರತ ದೇಶದ ಪ್ರಕೃತಿ ಚಿಗುರಿ ಬೆಳೆದ ಗಿಡ ಮರ ಬಳ್ಳಿಗಳು ಹೂವು ಹಣ್ಣುಗಳಿಂದ ಶೋಭಿಸುತ್ತಿವೆ. ಪಚ್ಚೆ ಪೈರು ತೆನೆ ತುಂಬಿ ನಿಂತಿವೆ. ಫಲಪುಷ್ಪಗಳ ಭಾರಕ್ಕೆ ಬಳ್ಳಿಗಳು ಬದುಕುತ್ತಿವೆ. ಸಂಸಾರಗಳೇ ಮನುಷ್ಯನ ಜೀವನವನ್ನು ರೂಪಿಸುತ್ತವೆ. ಹಾಗೆಯೇ ನಮ್ಮ ಭಾರತ ದೇಶದ ಈ ಒಂದು ಚಿಕ್ಕ ಸಂಸಾರ ತನ್ನ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ಎಷ್ಟು ಶ್ರಮ ವಹಿಸಿ ನಿಂತಿದೆ. ಏನೇ ಆಗಲಿ ಇದರ ಸರಿಯೇ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಬೇಕೆಂದು ಅಚ್ಚಳಿದ ಮನಸ್ಸು ಮಾಡಿ ನಿಂತಿವೆ. ತನ್ನ ತಂದೆಯ ಆಜ್ಞೆಯಂತೆ ತಾಯಿಯ ಆಣತಿಯಂತೆ ಮಕ್ಕಳು ಸಹ ಅವರ ಕೈ ಜೋಡಿಸಿ ನಿಂತಿದ್ದಾರೆ. ಇದಲ್ಲವೇ ನಮ್ಮ ನಾಡಿನ ಪ್ರಜೆಗಳ ಒಂದು ಲಕ್ಷಣ, ಗುಣ, ಧರ್ಮ ಅಲ್ಲವೇ? ನಮ್ಮ ದೇಶಕ್ಕೆ ನಮ್ಮ ಹೃದಯದ ಪ್ರೀತಿ ಸದಾ ತುಂಬಿರಬೇಕು. ಆಗ ನಮ್ಮ ದೇಶ ಸಮೃದ್ಧಿಯ ದೇಶವೆಂದು ಕರೆಯಲಾಗುವುದು. ಸಂಪತ್ಭರಿತವಾದ ನಮ್ಮ ದೇಶ ಅನ್ಯರ ಪಾಲಾಗಬಾರದೆಂದು ಈ ಸಂಸಾರ ಪಡೆದೊಡ್ಡಿದೆ. ಈ ಸಂಸಾರಕ್ಕೆ ಇದು ನನ್ನ ಶಾಸ್ತ್ರಾಂಗ ನಮಸ್ಕಾರ. ಭಾರತ ಅನ್ಯರ ಪಾಲಾಗಬಾರದೆಂದು, ಬ್ರಿಟಿಷರ ಪಾಲಾಗಬಾರದೆಂದು, ಬ್ರಿಟಿಷರೇ ನೀವು ಇಲ್ಲಿ ತೊಲಗಿ, ಬ್ರಿಟಿಷರೇ ನೀವಿಲ್ಲಿಂದ ತೊಲಗಿ, ಇದು ನಮ್ಮ ದೇಶ, ನಾವಾಳುವ ದೇಶ ಎಂದು ಪ್ರತಿಧ್ವನಿಸುವ ಈ ಸಂಸಾರ ಇನ್ನೆಷ್ಟು ಚಂದ. ನಮಸ್ಕಾರ. ನಾನು ರಂಗಭೂಮಿ ಕಲಾವಿದನಾಗಿ ಒಬ್ಬ ಕಲಾವಿದನಾಗಿ ಇದ್ದೀನಿ. ನನ್ನ ಹೆಸರು ಹಲೋ. ನಾನು ದೂರದರ್ಶನದಲ್ಲಿ ಒಂದು 33 ವರ್ಷ ಸೇವೆ ಸಲ್ಲಿಸಿದ್ದೀನಿ. ನಿವೃತ್ತಿ ಆದ ಮೇಲೆ ಮತ್ತೆ ನಾನು ಕಲಾ ಸೇವೆಗೆ ವಾಪಸ್ ಬಂದಿದ್ದೇನೆ. ನನ್ನ ಹೆಸರು ಜಿ ತಿಮ್ಮರಾಜು ಅಂತ. ನಮಸ್ಕಾರ. ನನ್ನ ಹೆಸರು ಅಜಿತ್ ಜೈನ್ ಅಂತ. ಮೂಲತಃ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು. ಇಲ್ಲಿ ಬೆಂಗಳೂರಿಗೆ ಬಂದು 30 ವರ್ಷ ಆಯಿತು. ಸಿನಿಮಾ ರಂಗದಲ್ಲಿ ನಾನು ಒಂದು 25 ವರ್ಷ ಸೇವೆ ಸಲ್ಲಿಸಿದ್ದೀನಿ. ಇವಾಗ ಎಲ್ಲ ಒಂಚೂರು ನಮಗೆ ಒಂದು ಬೆಲೆ, ಒಂದು ನೆಲೆ ಎಲ್ಲೋ ಸಿಕ್ಕಿದೆ. ಎಲೆಮರೆಕಾಯಿ ಅಂತಿದ್ದ ನಮ್ಮನ್ನು ಎಷ್ಟೋ ಜನ ನಮ್ಮ ಸಂಘದ ವತಿಯಿಂದ ನಮ್ಮ ಕಿರುತೆರೆ ಹಿರುತೆರೆ ಕಲಾವಿದರ ಸಂಘವನ್ನು ಮಾಡ್ಕೊಂಡಿದ್ದೀವಿ. ಆ ಸಂಘದ ವತಿಯಿಂದ ಏನೋ ಸಹಾಯ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ನನ್ನ ಹೆಸರು ಅಜಿತ್ ಜೈನ್ ಅಂತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು GS ಹೆಗಡೆ ಅಂತ. ನನ್ನ ಮೂಲ ಊರು ಶಿರಸಿ. ನಾನು ಮಿಲಿಟರಿಯಲ್ಲಿ ಸುಮಾರು 34 ವರ್ಷಗಳಷ್ಟು ಕಾಲ ಸರ್ವಿಸ್ ಮಾಡಿ 2017 ಸೆಪ್ಟೆಂಬರ್ 30ರಂದು ನಿವೃತ್ತಿಯಾಗಿರುತ್ತೇನೆ. ನಾನು ನಿವೃತ್ತಿ ಆದ ನಂತರ ಈ ಕಿರುತೆರೆ ಮತ್ತೆ ಹಿರುತೆರೆ ಎರಡಕ್ಕೂ ಸಹ ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಶಿವ ಸರ್ ಅವರು. ನನಗೆ ಅತಿ ಆತ್ಮೀಯರು, ಎಲ್ಲೇ ಅವಕಾಶಗಳಿದ್ರು ಸಹ ನಮಗೆ ಅವರು ಕರೆದ ಅವಕಾಶ ಕೊಡ್ತಾರೆ. ಅವರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ತಮಗೆಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಶಿವಕುಮಾರ್ ಅಂತ. ನಾನು ಕಿರುತೆರೆ ಹಿರುತೆರೆಯಲ್ಲಿ ಅಭಿನಯಿಸ್ತಾ ಇದ್ದೀನಿ. ನಾನೊಬ್ಬ ಕಲಾವಿದ, ರಂಗ ಕಲಾವಿದ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರೀಶ್ ಮನುಭಾಯ್ ಜಾಮ್ ಅಂತ. ಮೂಲತಃ ಬರೋಡಾದವನು ನಾನು. ಬಟ್ ಕರ್ನಾಟಕಕ್ಕೆ ಅಂದರೆ ಬೆಂಗಳೂರಿಗೆ ಬಂದು 56 ವರ್ಷ ಆಯಿತು. ಸೊ ನಾನು ಕರ್ನಾಟಕದ ಪುತ್ರನೇ ಹೊರತು ಗುಜರಾತ್ ಪುತ್ರ ಅಲ್ಲ ಅಂತ ಹೇಳೋದಕ್ಕೆ ಭಾಳ ಹೆಮ್ಮೆ ಪಡ್ತೀನಿ. ನಾನು ಹೀಗೆ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದೀನಿ. ತಮ್ಮೆಲ್ಲರ ಆಶೀರ್ವಾದ ಇದೆ ಅನ್ನೋದು ನನಗೆ ಸಂಪೂರ್ಣವಾದ ಭರವಸೆ ಇದೆ, ನಂಬಿಕೆ ಇದೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಹೌದು, ಸುಮಾರು ಒಂದು 7-8 ಸೀರಿಯಲ್ ಮಾಡಿದ್ದೀನಿ, ತಮಿಳು ತೆಲುಗು ಎಲ್ಲ ಸೇರಿ. ಯಾಕಂದರೆ ಎಲ್ಲ ಭಾಷೆನೂ ಮಾತಾಡ್ತೀನಿ ನಾನು, ಸೌತ್ ಇಂಡಿಯನ್ದು. ಹಾಗಾಗ್ಬಿಟ್ಟು ನನಗೆ ಚಾನ್ಸಸ್ ಕೊಟ್ಟಿದ್ದಾರೆ. ಭೈರವಿನಲ್ಲಿ ಮಾಡಿದ್ದೀನಿ, ಅನುವನೆ ನೇನು, ಕಣ್ಣೆದುರೈ ತೋಂಡ್ರಿ ನಾನು ತಮಿಳಲ್ಲೆಲ್ಲ ಮಾಡಿದ್ದೀನಿ. ಒಂದು 7-8 ಸೀರಿಯಲ್ ಮಾಡಿದ್ದೀನಿ, 5-6 ಪಿಕ್ಚರ್ ಮಾಡಿದ್ದೀನಿ. ಲಕ್ಷ್ಮೀ ನಿವಾಸದಲ್ಲಿ ಕಂಟಿನ್ಯೂಟಿ ಕ್ಯಾರೆಕ್ಟರ್ ಇದೆ. 2024ರಿಂದ ಜಿ ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ. ಇಷ್ಟು ದಿವಸ ಚೇರಲ್ಲಿ ಕೂತಿದ್ದ ವೀಲ್ ಚೇರಲ್ಲಿ ಈಗ ಎದ್ದು ಬಂದಿದ್ದೀನಿ.
ಸೊ ತಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುಳಾ, ಗಟ್ಟಿಗೀತೆ ಮಂಜುಳಾ ಅಂತಾನೆ ಕರೀತಾರೆ. ನಾನು ಸೀರಿಯಲ್ಲು ಮತ್ತು ಸಿನಿಮಾಗಳಲ್ಲಿ ಸುಮಾರು ಒಂದು 22 ವರ್ಷದಿಂದ ಕಲಾವಿದೆಯಾಗಿ ರೂಢಿಸ್ಕೊಳ್ತಾ ಬಂದಿದ್ದೀನಿ. ಥ್ಯಾಂಕ್ ಯು. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೇಮ ಅಂತ. ನಾನು ಇಷ್ಟವರೆಗೂ ನಾವು ಬೆಂಗಳೂರು ಮೂಲದವರೇ, ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದು ಓದಿದ್ದು ಎಲ್ಲ ಬೆಂಗಳೂರಿನಲ್ಲೇ. ನಾವು ಇಷ್ಟವರೆಗೂ ಯಾವ ನಾಟಕಗಳಲ್ಲೂ ಎಲ್ಲೂ ಪಾತ್ರ ವಹಿಸಲಿಲ್ಲ. ಇವತ್ತು ನಮ್ಮ ಫ್ರೆಂಡ್ ಮಂಜುಳಾ ಗಟ್ಟಿಗೀತೆ ಅವರು ನಮಗೆ ಒಂದು ಚಿಕ್ಕದೊಂದು ಪಾತ್ರ ಕೊಟ್ಟು ಅಭಿನಯಿಸುವಂತೆ ಮಾಡಿದ್ದಾರೆ. ಧನ್ಯವಾದಗಳು ಅವರಿಗೆ. ನನ್ನಿಂದ ಏನಾದ್ರು ತಪ್ಪಾಗಿದೆ ಕ್ಷಮಿಸಿ. ನನ್ನ ಹೆಸರು ಕಾಶಿನಾಥ್ ಅಂತ. ರೈಲ್ವೇಸಲ್ಲಿ ಇಂಜಿನಿಯರ್ ಆಗಿದ್ದರೆ 22ನಲ್ಲಿ ರಿಟೈರ್ಡ್ ಆದೆ. ಮತ್ತು ಹವ್ಯಾಸಗಳಲ್ಲಿ ಆರ್ಕೆಸ್ಟ್ರಲ್ಲಿ ಒಂದು 30 ವರ್ಷದಿಂದ ಹಾಡ್ತಾ ಇದ್ದೆ. ಮತ್ತು AK-47, ಕನಸಿನ ಲೋಕ ಮತ್ತು ರೈಲು ಜೀವಿ ಅಂತ ಸೀರಿಯಲ್ ಆ್ಯಕ್ಟ್ ಮಾಡಿದ್ದೆ. ಮತ್ತು ಏನಪ್ಪ ಅವಕಾಶ ಸಿಗ್ತಾ ಇಲ್ವಲ್ಲ ಅಂತ ಬಾಗಿಲು ತರ್ತಾನೆ ಇದ್ದೆ. ಎತ್ತಿದ್ದೆ ನನ್ನ ತೊಗೊಂಡ್ರೆ ರೇಪ್ಸಿಂಗ್ ಆಗ್ತಿದ್ದೆ. ಈ ಅಮ್ಮ ಮೈಕೆ ಕೊಡ್ತಾ ಇದ್ದೆ. ನನ್ನ ಡೈಲಾಗ್ ಹೊಡೆಯಕ್ಕೆ ಬಿಡಪ್ಪ ಮೈಕೆ ಬಿಡ್ತಾ ಇದ್ದೆ. ಅದೊಂದು ಒಂದು ಕಾಮಿಡಿ ಆಗ್ತಾ ಇದೆ, ಸೀರಿಯಸ್ ಆಗ್ತಾ ಇದೆ. ಅಲ್ಲಿ ಮೈಕ್ ಕೊಡೋಣ ಶಿವಕುಮಾರ್ ಅವರಿಗೆ ಧನ್ಯವಾದಗಳು ಅರ್ಪಿಸ್ತೀನಿ. ಕಾರಣ ಏನಂದ್ರೆ ಮೊದಲನೇ ಅವಕಾಶವನ್ನು ಕೊಟ್ಟಿದ್ದೀರಾ. ನಾನು ಬಹಳಷ್ಟು ಕಡೆ ಪಾತ್ರನೇ ಅದು ಇದನ್ನ ಮಾಡ್ತಾ ಇದ್ದೆ. ಆರ್ಕೆಸ್ಟ್ರಾಗಳಲ್ಲೂ ಅಷ್ಟೇ ವೃತ್ತಪ್ರಹ್ಲಾದ ಮತ್ತೆ ಈ ಬಬ್ರುವಾನದ್ದು ಡ್ರೆಸ್ ಸಮೇತ ಹಾಕೊಂಡು ಹಾಡುಗಳ ಜೊತೆಲಿ ಆ ಡ್ರೆಸ್ ಹಾಕೊಂಡು ಆಕ್ಟ್ ಮಾಡೋಂಥ ಒಂದು ಇದನ್ನ ಪ್ರವೃತ್ತಿ ಇಟ್ಕೊಂಡಿದ್ದೀನಿ. ಇಂದು ಅವಕಾಶ ಈ ಒಂದು ಇದರಲ್ಲಿ ನಾಟಕದಲ್ಲಿ ಸಿಕ್ಕಿದ್ದಕ್ಕಾಗಿ ತಮ್ಮೆಲ್ಲರೂ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಮತ್ತೆ ಈ ನಾಟಕದ ಪೂರ್ವ ತಯಾರಿ ನಾವು ಎಲ್ಲ ಫೋನಲ್ಲೇ ಮಾಡ್ಕೊಂಡಿದ್ವಿ. ಯಾಕೆಂದ್ರೆ ಯಾರು ಕೂಡ ಎಲ್ರಿಗೂ ಒಂದೊಂದು ಕೆಲಸ, ಯಾರು ಕೂಡ ಒಂದಾಗಿ ಮಾಡಕ್ಕೆ ಆಗ್ಲಿಲ್ಲ. ಅದು ಎಲ್ಲರೂ ಫೋನಲ್ಲೇ ಮಾತಾಡ್ಕೊಂಡು ಎಲ್ಲರೂ ಕಾನ್ಫರೆನ್ಸ್ ಕಾಲ್ ಹಾಕೊಂಡು ಅವ್ರವ್ರ ಪಾತ್ರಗಳನ್ನ ಅವ್ರವ್ರು ಮಾಡಿದ್ರು. ನಾಟಕ ಯಾವ ರೀತಿ ಬಂದಿದೆ ಏನೋ ಗೊತ್ತಿಲ್ಲ. ಇದರ ಕತೆ ಬಂದು ತಿಮ್ಮರಾಜು ಸರ್ ಅವ್ರದ್ದು. ಅದನ್ನ ಡೈಲಾಗ್ ರೂಪಕ್ಕೆ ತಂದಿದ್ದು ನಾನು. ಅದರ ನಿರ್ದೇಶನ ಪೂರ್ತಿ ಇವ್ರದೇನೆ. ಈ ವೇದಿಕೆ ಮುಂದೆ ಕೂದಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಬಂಧುಗಳೇ, ವೇದಿಕೆ ಮೇಲೆ ನಿಂತಿರ್ತಕ್ಕಂಥ ಎಲ್ಲ ನನ್ನ ಸಹ ಕಲಾವಿದರೇ, ಇವತ್ತಿನ ದಿನ ಬಹಳ ಪವಿತ್ರವಾದ ದಿನ. 77ನೇ ವರ್ಷದ ರಿಪಬ್ಲಿಕ್ ಡೇ. ಇದು ಗಣರಾಜ್ಯೋತ್ಸವ ದಿನಾಚರಣೆ. ಅಂದರೆ ನಮ್ಮ ಪ್ರಜೆಗಳಿಗಿರ್ತಕ್ಕಂಥ ಅಧಿಕಾರ ಇವತ್ತು ನಾವು ಚಲಾಯಿಸಬಹುದು ಅನ್ನೋ ದಿನ. ನಂತರ ನಾವು ಮಂಜುಳಮ್ಮ ಅವರಿಗೆ ಒಂದು ವಿನಂತಿ ಮಾಡಿಕೊಂಡು ನಮ್ಮ ಕರ್ನಾಟಕ ಬೆಳ್ಳಿತೆರೆ ಕಿರುತೆರೆಯಿಂದ ನಾವು ಒಂದು ಸಣ್ಣದಾಗಿ ಒಂದು ಕಾರ್ಯಕ್ರಮ ಕೊಡ್ತೀವಮ್ಮ, ನಿಮ್ಮ ವೇದಿಕೆ ಒಂಚೂರು ಕೊಡಿ, ಸ್ವಲ್ಪ ಭಾಗ ಕೊಡಿ ಅಂತ ಕೇಳಿದೆ. ಆದರೆ ಆ ತಾಯಿ ಮನಸ್ಸು ತುಂಬಾ ಒಳ್ಳೆಯದು. ಯಾಕೆಂದ್ರೆ ನಾನು ಸುಮಾರು ವೇದಿಕೆಯಲ್ಲಿ ನಾನು ನೋಡಿದ್ದೀನಿ. ಅವ್ರದೇ ಆದಂಥ ಕಾರ್ಯಕ್ರಮ ಮಾಡ್ತಾರೆ ವಿನಃ ಬೇರೆ ಕಲಾವಿದರಿಗೆ ಅಲ್ಲಿ ಅವಕಾಶ ಕೊಡೋದು. ಇದು ನಾನು ನೋಡಿದ್ದೀನಿ ಅದನ್ನು ಸದಾ. ಆದರೆ ಅದಕ್ಕೆ ಹೇಳೋದು, ಕಲಾವಿದ ಗುಣ ಆ ತಾಯಿಯಲ್ಲಿದೆ. ಮಂಜುಳಮ್ಮ ಕಲಾವಿದರು ಒಂದೇ, ನಾವೆಲ್ಲ ಅಣ್ಣ ತಮ್ಮದಿರು ಅಕ್ಕ ತಂಗಿದಿರು ಅನ್ನೋ ಭಾವನೆ ಇರೋದ್ರಿಂದಲೇ ಬನ್ನಿ ನಮ್ಮ ಜೊತೆಗೆ ಅಂತ ಹೇಳಿ ಕೈ ಹಿಡ್ಕೊಂಡು ಕರ್ಕೊಂಬಂದು ವೇದಿಕೆ ಮೇಲೆ ಅವರಿಗೆ ನಮ್ಮ ಕರ್ನಾಟಕ ಬೆಳ್ಳಿತೆರೆ ಕಿರುತೆರೆಯಿಂದ ನಾನು ಉಪಾಧ್ಯಕ್ಷನಾಗಿ ಅವರಿಗೆ ನನ್ನ ಹೃತ್ಪೂರ್ವವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆಮೇಲೆ